ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಿವತ್ತು ಸ್ಪೆಷಲ್ಲಾಗಿ ಒಂದು ಅಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. ಒಳ್ಳೆ ಒಂದು 5 ಮಿನಿಟ್ಸಲ್ಲಿ ಆಗೋ ಅಂಥ ಡಿಶ್ ಇದು. ನೋಡೋಕೆ ಸ್ವಲ್ಪ ಟೇಸ್ಟ್ ಎಲ್ಲ ನಮಗೆ ಪೊಂಗಲ್ ಥರ ಇರುತ್ತೆ, ಅಂದರೆ ಉಪ್ಪಿಟ್ಟು ಥರ ಮಾಡೋದು ಫ್ರೆಂಡ್ಸ್. ಇದನ್ನು ನೋಡಿ, ಇವಾಗ ಇದಕ್ಕೆ ಬೇಕಾಗಿರೋದನ್ನೆಲ್ಲ ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಈ ಒಂದು ಲೋಟದಲ್ಲಿ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಲೋಟದಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ಎರಡು ಒಂದೇ ಮೆಜರ್ಮೆಂಟ್ ಬೇಕು. ಹೆಸರು ಬೇಳೆನೂ ಒಂದು ಲೋಟ ತೊಗೊಂಡಿದ್ದೀನಿ, ಅಷ್ಟೇ ಮೆಜರ್ಮೆಂಟಲ್ಲೇ ಅಕ್ಕಿ ತೊಗೊಂಡಿದ್ದೀನಿ. ಈಗ ಹೆಸರು ಬೇಳೆನ ನಾವು ಒಂದು ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಇಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಫ್ರೈ ಆದಮೇಲೆ ನಾನು ಈ ಕಡೆ ಇವಾಗ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಕುಕ್ಕರ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಅಷ್ಟು ಬೇಕಾಗುತ್ತೆ. ಎಣ್ಣೆ ಕಾಯಕ್ಕಿರಲಿ, ಅಷ್ಟೊತ್ತವರೆಗೆ ನಾವು ಹೆಸರು ಬೇಳೆನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಲ್ಲ ಅದನ್ನು ಆಯಿತು. ಇನ್ನೇನು ನೋಡಿ ಫ್ರೆಂಡ್ಸ್, ಒಂದು ರೌಂಡ್ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಅದಾದಮೇಲೆ ಅದನ್ನ ತೆಗೆದಿಟ್ಬಿಟ್ಟು ಅಕ್ಕಿನೂ ಒಂದು ರೌಂಡು ಫ್ರೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಬೇಡ, ಡ್ರೈ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅಕ್ಕಿನೂ ಅಷ್ಟೇ ಗೋಲ್ಡನ್ ಕಲರ್, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಅಲ್ಲಿವರೆಗೂ ಹುರ್ಕೊಳ್ಳಿ ಸಾಕು ಫ್ರೆಂಡ್ಸ್. ಈಗ ನೋಡಿ, ನಾನು ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಇಟ್ಟಿದ್ನಲ್ವ, ಅದು ಕಾದಿದೆ. ಇವಾಗ ಅದಕ್ಕೆ ಸಾಸಿವೆ ಹಾಕ್ಕೊಂಡೆ. ಸೇಮ್ ಸ್ವಲ್ಪ ಎಲ್ಲ ಉಪ್ಪಿಟ್ಟು ಥರನೇ ಮಾಡೋದು ಫ್ರೆಂಡ್ಸ್. ಇದನ್ನು ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಮಾಮೂಲಿ ನಾವು ಉಪ್ಪಿಟ್ಟಿಗೆ ಹಾಕೋತೀವಲ್ಲ ಹಂಗೆ ಹಾಕ್ಕೊಳ್ಳೋದು. ನೋಡಿ, ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ನೋಡಿ ಚಿಟಪಟ ಅಂತ ಇದೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಯಾರು ಹಾಕ್ಕೋಬೋದು. ನೋಡಿ, ಎರಡು ಕಡಲೆಬೇಳೆ ಉದ್ದಿನಬೇಳೆ ಎರಡು ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಇವಾಗ ನಾವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಇಟ್ಕೊಂಡಿರ್ತೀವಲ್ವ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ನೋಡಿ, ಕರಿಬೇವು ಇವು 3 ಹಾಕ್ಕೊಳ್ಳೋಣ. ಇವು 3 ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಈರುಳ್ಳಿ ಅಷ್ಟೊತ್ತಿಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಬೇಯ್ತಾ ಈ ಕಡೆ ನಾವು ಅಕ್ಕಿ ಫ್ರೈ ಮಾಡ್ಕೊತಾ ಇರ್ತೀವಲ್ಲ, ನೋಡಿ ನಾನು ತೋರಿಸ್ತಾ ಇದ್ದೀನಿ, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ಇಳಿಸ್ಬಿಡೋಣ. ನೆಕ್ಸ್ಟ್ ಇವಾಗ ಇಲ್ಲಿ ಈರುಳ್ಳಿ ಅಷ್ಟೊತ್ತವರೆಗೆ ಫ್ರೈ ಆಗಿತ್ತು. ಇವಾಗ ಹೆಚ್ಚಿರೋ ಟೊಮೊಟೊ ನಾನು 2 ಹೆಚ್ಕೊಂಡಿದ್ದೆ, ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊ ಇನ್ನೂ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರೋಣ ಸ್ವಲ್ಪ. ಈಗ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ಸ್ವಲ್ಪ 1 ಸ್ಪೂನಷ್ಟು, ನಾನು 6 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ನೋಡಿ, ಈಗ 2 ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಸಾಫ್ಟ್ ಆಗಿದೆ. ನೆಕ್ಸ್ಟ್ ಈಗ ಅಕ್ಕಿ ಹುರಿದಿರುತ್ತಲ್ವ, ನೋಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಹೆಸರು ಬೇಳೆನೂ ಅಕ್ಕಿನೂ ಎರಡೂ ಒಟ್ಟಿಗೆ ಹಾಕ್ಕೊಂಡಿದ್ದೆ. ಇವಾಗ ನೋಡಿ, ಅದು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿರೋದಕ್ಕೆ ಈ ಅಕ್ಕಿ ಮತ್ತು ಹೆಸರು ಬೇಳೆನೂ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಅದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೂ ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ನೀರು ಹಾಕ್ಕೊಳ್ಳೋಣ. ಈಗ 2ಕ್ಕೆ 4 ಹಾಕ್ಕೊಂಡಿದ್ದೀನಿ. ತೀರಾ ನಾವು ಪೊಂಗಲ್ ಮಾಡ್ದಂಗೆ ಸ್ವಲ್ಪ ತೆಳ್ಳಗೆ ಮಾಡೋದು ಬೇಡ, ಉದ್ರಾಗಿ ಸ್ವಲ್ಪ ಸಾಫ್ಟಾಗಾದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೆಕ್ಸ್ಟ್ ಇವಾಗ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇವಾಗ 1 ಲೋಟ ಅಕ್ಕಿ 1 ಲೋಟ ಹೆಸರು ಬೇಳೆ ಹಾಕಿದ್ವಿ ಅಲ್ವಾ, ಅದಕ್ಕೆ ಇವಾಗ 2 ಲೋಟ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಅಳತೆಯಲ್ಲಿ ಮಾಡ್ಕೊಳ್ಳಿ. ಈಗ ನೋಡಿ, ಕಾಯಿ ತುರಿನೂ ಜಾಸ್ತಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಒಂದು ಕುದಿ ಬರಬೇಕು, ಆವಾಗ ನಾವು ಕುಕ್ಕರು ಮುಚ್ಚಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಮಾಮೂಲಿ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಒಂದು ಕುದಿ ಬರೋವರೆಗೆ ಆಡಿಸ್ತಾ ಇರೋಣ.
ನೆಕ್ಸ್ಟ್ ಲಾಸ್ಟಲ್ಲಿ ಹಿಂಗೆ ಹಾಕೋತಾ ಇದ್ದೀನಿ ನೋಡಿ. ಹಿಂಗೆ ಹಾಕ್ಕೊಂಡೆ, ಯಾಕಂದರೆ ಹೆಸರು ಬೇಳೆ ಸ್ವಲ್ಪ ಮಂದ ಆಗುತ್ತಲ್ವ, ಅದಕ್ಕೋಸ್ಕರ ಹಿಂಗು ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ನಮ್ಗೆ ಹೊಟ್ಟೆ ಕೆಡಲ್ಲ ಅಂತ ಹಿಂಗು ಮತ್ತು ಶುಂಠಿನ ಜಾಸ್ತಿ ಹಾಕ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ರೌಂಡ್ ಕುದಿಯೋಕ್ಕೆ ಶುರು ಆಗ್ತಾಯಿತ್ತು, ಅವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿ ಒಂದು ರೌಂಡ್ ಕುದಿ ಬರ್ಸ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚೋಣ. ನೋಡಿ ಒಂದು ರೌಂಡ್ ಈಗ ಕುದಿಯೋಕ್ಕೆ ಶುರು ಆಗಿದೆ ನೋಡಿ, ಫುಲ್ ಕುದೀತಾ ಇದೆ. ಇವಾಗ ಕುಕ್ಕರ್ದು ಮುಚ್ಚಿಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಹಾಕೋಣ. ಒಂದು ವಿಜಿಲ್ ಇಲ್ಲ ತಪ್ಪಿದ್ರೆ 2 ವಿಜಿಲ್ ಕೂಗ್ಸಿದ್ರೆ ಸಾಕು ಫ್ರೆಂಡ್ಸ್. ನಮಗೆ ಅಕ್ಕಿ ಉಸ್ಲಿ ರೆಡಿ. ನೋಡಿದ್ರೆ ಹೆಂಗಾಗಿದೆ, ಉದ್ದುದ್ರಾಗ ಆಗಿದೆ. ನಾವು ಪೊಂಗಲ್ನ ಸ್ವಲ್ಪ ಸಾಫ್ಟಾಗಿ ತೆಳ್ಳಗೆ ಮಾಡ್ಕೋತೀವಿ, ಇದು ಹಂಗಲ್ಲ. ನಾವು ಈಗ ಪಲಾವ್ ಎಲ್ಲ ಮಾಡ್ತೀವಲ್ಲ ಹಂಗೆ ಉದ್ರಾಗಿ ಹಿಂಗಾದರೆ ಚೆನ್ನಾಗಿರುತ್ತೆ. ಉದ್ರಾಗಿ ಸಾಫ್ಟಾಗಿರುತ್ತೆ. ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಬೇಗ ತುಂಬ ಈಸಿಯಾಗಿ ಮನೇಲಿರೋ ವಸ್ತುಲೇ ಮಾಡ್ಬೋದಂತ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಒಂಥರ ಒಳ್ಳೆಯದು. ಯಾವಾಗಲೂ ಒಂದೇ ಥರ ತಿಂಡಿ ಮಾಡಿ ಬೇಜಾರಾಗೋ ಬದಲು ಇದನ್ನು ನಾವು ಒಂದು ಸತಿ ಟ್ರೈ ಮಾಡ್ಬೋದು. ಬೇಗ ಆಗುತ್ತೆ. ಯಾವ್ದು ಮಾಡೋದು ಅಂತ ನಮಗೆ ಯೋಚನೆ ಮಾಡೋಂಗೆ ಇರಲ್ಲ. ಎಲ್ಲ ಮನೇಲಿರೋ ವಸ್ತುನೇ ಇರುತ್ತೆ, ಅದನ್ನೆಲ್ಲ ಹಾಕಿ ಟ್ರೈ ಮಾಡೋದಷ್ಟೇ. ಲಾಸ್ಟಲ್ಲಿ ನಾವು ಕುಕ್ಕರಲ್ಲಿ ಬಂದ ಮೇಲೆ ಅದನ್ನೊಂದು ರೌಂಡ್ ಆಡಿಸ್ಬಿಟ್ಟು ಲಾಸ್ಟಲ್ಲಿ ನಿಂಬೆ ಹುಳಿ ಹಿಂಡ್ಕೊಳ್ಳೋಣ. ನಿಂಬೆ ಹುಳಿ ಜಾಸ್ತಿ ಹಿಂಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಿಂಬೆ ಹುಳಿ ನೋಡಿ ಹಾಕ್ಕೊಂಡು ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮಿಕ್ಸ್ ಮಾಡಾದಮೇಲೆ ಅದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಜೊತೆ ಕೊಟ್ಟರು ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಮಾಡ್ಕೊಳ್ಳಿ, ಇಲ್ವಾ ಚಟ್ನಿ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವ ಕಾಂಬಿನೇಷನ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರೆಸಿಪಿ ಇದು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.